ಇವತ್ತಿನ ಈ ಒಂದು ಕಾರ್ಯಕ್ರಮ ತಮ್ಮೆಲ್ಲರಿಗೂ ತಿಳಿಯುತ್ತದೆ. ಅದೇ ರೀತಿ ಈ ಕಾರ್ಯಕ್ರಮದ ತಮ್ಮೆಲ್ಲರಿಗೂ ನಾನು ನಮ್ಮ ಒಂದು ಸ್ಥಳೀಯ ಗ್ರಾಮದೊಳಗೆ ನಾನು ತಮ್ಮೆಲ್ಲರಿಗೂ ಅಭಿನಂದನೆ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ರೆ ಈ ಒಂದು ಕಾರ್ಯಕ್ರಮ ಯಾಕೆ ಅಂತ ಹೇಳಿದ್ರೆ ಇದು ಪಕ್ಷಾತೀತವಾಗಿ ಮಾಡಿದಂಥ ಕಾರ್ಯಕ್ರಮ, ಯಾವ ಒಂದು ಪಕ್ಷಕ್ಕಾಗಿ ಇರೋದಕ್ಕಾಗಿಲ್ಲ. ಯಾಕಂದ್ರೆ ಈ ಒಂದು ಬಾಲಕನ ಸಾವಿಗೆ ಯಾರು ಹೋರಾಟ ಮಾಡಲಿಲ್ಲ, ಇದು ಇಲ್ಲಿಗೆ ನಿಂತು ಹೋಯ್ತು ಅಂತ ಹೇಳಿ ಈಗ ನಾವೆಲ್ಲರೂ ಸೇರಿ ಮಾತಾಡ್ಕೊಂಡು ಮಾಡ್ತಾ ಇರತಕ್ಕಂಥ ಈ ಹೋರಾಟ ಇದು. ಇಲ್ಲಿ ಪ್ರತಿ ಒಂದು ಉದ್ಯೋಗಿನೂ ಕೂಡ ಈ ಒಂದು ಟೈಲರಿಂಗ್ ಮಾಡ್ತಾರೆ. ಅವರು ಒಂದು ಕತ್ರಿ ಟೇಪು ಇಟ್ಕೊಂಡಿರ್ತಾರೆ, ಒಂದು ಕ್ಷೌರಿಕೆ ಇರ್ತಾನೆ, ಒಂದು ಕತ್ರಿ ಬಚಂಗಿ ಇಟ್ಕೊಂಡಿರ್ತಾನೆ, ಒಬ್ಬ ಗಾರೆ ಕೆಲಸ ಮಾಡೋನು ಇರ್ತಾನೆ, ಅವನು ಕೂಡ ಒಂದು ಕರ್ಣಿ ಬಾಡ್ಲಿ ಅಂತ ಅವನು ವೈಯಕ್ತಿಕ ಕೆಲಸಕ್ಕಾಗಿ ಇಟ್ಕೊಂಡಿರ್ತಾನೆ. ಈ ವೈದ್ಯರು ಪ್ರತಿ ಸಾರಿ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಡಿದ್ದೇವೆ, ಒಬ್ಬರು ಕತ್ತಲಾದ್ರೂ ಸ್ಟೆಥೋಸ್ಕೋಪ್ ಇದೆಯಾ? ಇಲ್ಲ, ಒಬ್ಬರೇ ಇಟ್ಕೊಳ್ಳಲ್ಲ. ಯಾವುದೇ ಒಂದು ಪೇಷಂಟ್ಗಳು ಹೋದಾಗ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದಿನಪತ್ರಿಕೆ ಓದೋದು, ಇಲ್ಲ ಮೊಬೈಲ್ ಹಿಡ್ಕೊಳ್ಳೋದು. ಈಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಮತ್ತೆ ಅಲ್ಲಿಂದ ವಾಟ್ಸಪ್ ಇದ್ರ ಹುಚ್ಚಿರೋರು ಯಾಕೆ ಸರ್ಕಾರಿ ಆಸ್ಪತ್ರೆ ಬರ್ಬೇಕು? ಸರ್ಕಾರಿ ಆಸ್ಪತ್ರೆ ಬರಬಾರ್ದು. ಇವ್ರು ವೈಯಕ್ತಿಕವಾಗಿ ತಮ್ಮದೇ ಒಂದು ಸರ್ಕಾರಿ ಮನೆಯಲ್ಲಿ ಆಸ್ಪತ್ರೆಯನ್ನು ತೆರ್ಕೊಂಡು ಬಂದಂತ ರೋಗಿಗಳನ್ನ ನೋಡ್ಕೊಂಡು ಬೇಕಾದ್ರೆ ಸುಲಿಬಹುದು. ಇನ್ನೂ ಒಂದು ವಿಚಾರ ಅಂತ ಹೇಳಿದ್ರೆ, ಪೇಷಂಟ್ ಹೋಗಿ ನಿಂತ್ಕೊಂಡ್ರೆ ತಮಗೆ ಏನ್ ಖಾಲಿ ಅಂತ ಹೇಳಿದ್ರೆ ನಾವೀಗ ಒಂದು ಉಡುಪನ್ನು ಹೊಲಿತೇವೆ. ಆ ವ್ಯಕ್ತಿ ಕೊಟ್ಟಾಗ ಅವ್ರು ಏನ್ ಹೇಳ್ತಾರೆ, ನಮ್ಗೆ ಇದು ಬರೋದಿಲ್ಲ ಅಂದಾಗ ನಾವು ಅದನ್ನ ಹಿಡಿದು ನೋಡ್ತೇವೆ. ನೋಡಿ ಇದು ಏನಾಯ್ತು, ಯಾಕಾಯ್ತು, ಇದು ಯಾವ ಇದಕ್ಕಾಗಿದೆ, ಇಲ್ಲಿ ಏನ್ ಸಮಸ್ಯೆ ಇದೆ, ಏನ್ ಸರಿ ಮಾಡ್ಬೇಕು ಅಂತ ಹೇಳ್ತೇವೆ. ಆದ್ರೆ ಒಂದು ಹೋಗಿ ಅವ್ರ ಹತ್ರ ನಿಂತ್ಕೊಂಡು ನಮಗೆ ಸರ್ ಹಿಂಗೆ ವೈದ್ಯರ ಹುಷಾರಿಲ್ಲ ಅಂತ ಹೇಳಿದಾಗ ಇವ್ರು ನಮ್ಮ ಮುಖನೂ ನೋಡೋದಿಲ್ಲ, ಏನೋ ಮಾತಾಡ್ತಾರೆ, ಕುತ್ಕೊಳ್ರಿ ಅಂತ ಹೇಳಂತ ಒಂದು ಸೌಜನ್ಯ ಕೂಡ ಇಲ್ಲ. ಯಾಕಂದ್ರೆ ನಾನು ಕೂಡ ಹೋಗಿದ್ದೇನೆ ಹಾಸ್ಪಿಟ್ಲಿಗೆ, ಯಾರೋ ಹೇಳಿದ್ದನ್ನು ಮಾತ್ರ ಕೇಳ್ತಾ ಇಲ್ಲ ನಾವು. ಆಗ ನಾವು ಇನ್ನು ಸರಿ ನೋವು ಅಂತ ಇನ್ನು ಹೇಳಿದ್ರೋಗನೆ ಇವ್ರು ನಮ್ಮ ಮುಖನೂ ನೋಡೋದಿಲ್ಲ, ಸ್ಟೆಥೋಸ್ಕೋಪ್ ಟೆಸ್ಟ್ ಮಾಡೋದಿಲ್ಲ, ಕುತ್ಕೊಳ್ರಿ ಅಂತ ಹೇಳೋ ಸೌಜನ್ಯನೇ ಇಲ್ಲ. ಅಲ್ಲಿ ಮೆಡಿಸಿನ್ ಬರೋದು ಏನಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಇರತಕ್ಕಂಥ ಒಂದು ಪ್ಯಾರಾಸಿಟಮಲ್ ಮಾತ್ರೆ, ಒಂದೆರಡು ಮೈಕೈ ಮೈಮಾತ್ರೆ ಬರುತ್ತೆ ಪ್ರತಿ ಒಂದು ರೋಗಿಗೆ. ಅದೇ ನಮ್ಮ ಸರ್ವ ತಾಲೂಕಲ್ಲಿ ಒಬ್ಬ ತಮಿಂದಿಲ್ಲ ಒಬ್ಬ ಗಿಡ್ಡಣ್ಣ ಅಂತ ಔಷಧಿ ಕೊಡೋರು. ಪ್ರತಿಯೊಂದು ಕಾಲಿಗೆ ಒಂದು ಇದು ಚಾ ಕಡೆ ಒಂದು ಔಷಧಿ ಕೊಡ್ತಾ ಇದ್ರು. ಆ ಟೈಮ್ ಇವ್ರು ಅದನ್ನ ಹಿಡ್ಕೊಂಡ್ಬಿಟ್ಟಿದ್ರು. ಏನು ಸಪ್ಲೈ ಇಲ್ವಾ ಹಂಗೆ ಗೌರ್ಮೆಂಟ್ ಹಾಸ್ಪಿಟಲ್ ಯಾಕಿಲ್ಲ? ಇವ್ರು ಯಾಕೆ ಕೆಲಸ ಮಾಡ್ತಾ ಇದ್ದಾರೆ? ಈಗ ರೋಗಿಗಳೆಲ್ಲ ಹೋಗ್ತಾರೆ, ಎಷ್ಟೋ ಜನ ಪಾಪ ಬಡವರು ಇರ್ತಾರೆ, ಸರ್ಕಾರಿ ಆಸ್ಪತ್ರೆಗೆ ಹೋಗಂತವ್ರು. ಇವ್ರು ಯಾವುದನ್ನು ಕೂಡ ಅಲ್ಲಿ ಒಂದು ವ್ಯವಸ್ಥೆ ಏನು ಮಾಡ್ತಾರೆ, ಇದೇ ಮೆಡಿಸಿನ್ ಇಲ್ಲ ಅಂದ್ರೆ ಹೊರಗಡೆ ಬರ್ತಾರೆ. ಇನ್ನೂ ಒಂದು ವಿಚಾರ ಅಂತ ಹೇಳಿದ್ರೆ, ಎಷ್ಟೋ ಜನ ಈಗ ಎಲ್ಲರೂ ಶ್ರೀಮಂತರಿರೋದಲ್ಲ, ಬಡವರು ಇರ್ತಾರೆ, ಮಹಿಳೆಯರು, ಗರ್ಭಿಣಿಯರು ಇರ್ತಾರೆ, ಬಾಣಂತಿರು ಇರ್ತಾರೆ, ಹಸು ಗೂಸ್ಗಳು ಇರ್ತಾರೆ. ಅವ್ರು ಯಾರಿಗೂ ಚಿಕಿತ್ಸೆ ಕೊಡೋದಿಲ್ಲ. ಹೋದ ತಕ್ಷಣ ಈಗ ಮೊಟ್ಟ ಮೊದಲನೇ ನಾನು ಈಗ ಒಂದು ಆಗ್ರಹ ಮಾಡ್ತಾ ಇರೋದು ಏನಂತ ಹೇಳಿದ್ರೆ, ಈ ಪ್ರತ್ಯೇಕವಾಗಿ ತಮ್ಮ ವೈಯಕ್ತಿಕವಾದ ಆಸ್ಪತ್ರೆಯನ್ನ ತೆರೆಯಕ್ಕೆ ಇಷ್ಟ ಇದ್ದಂತ ವೈದ್ಯರುಗಳು ಸರ್ಕಾರಿ ಆಸ್ಪತ್ರೆ ಬರೋಂತ ಕೆಲಸನೇ ಇಲ್ಲ. ಅವ್ರು ವೈಯಕ್ತಿಕವಾಗಿ ಮನೆಯಲ್ಲಿ ಆಸ್ಪತ್ರೆ ಕರ್ಕೊಂಡು ಅಲ್ಲಿರ್ಬೇಕು. ಯಾಕೆಂತ ಹೇಳಿದ್ರೆ, ಒಬ್ಬ ಬಡ ಕುಟುಂಬದವಳು ಎಲ್ಲ ಒಂದು ಕಸ ಮುಸ್ರೆ ಬೆಳೆದಂತವಳು, ಎಲ್ಲ ಒಂದು ಗಾರಿ ಕೆಲಸ ಮಾಡೋಂತವಳು ಅಂತವ್ಳು ಹೋಗಿ ಗರ್ಭಿಣಿ ಆಗಿರ್ತಾರೆ. ಆಸ್ಪತ್ರೆಗೆ ಹೋದ ತಕ್ಷಣ ಇವ್ರು ನೋಡ್ತಾರೆ, 1-2 ತಿಂಗಳು ಬರಕ್ ಹೇಳ್ತಾರೆ, 3ನೇ ತಿಂಗಳಿಗೆ ಅಲ್ಲಿ ಬಾರಮ್ಮ, ವಾತ್ಸಲ್ಯನೋ, ಮಾರಿಕಾಂಬನೋ, ಮಹಾಲಕ್ಷ್ಮಿನೋ, ಇನ್ನು ರೌಟವೇನೋ ಅದನ್ನೆಲ್ಲ ಬರ್ಕೊಡ್ತಾರೆ. ಇವ್ರು ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್ ಇರಬೇಕು? ಇವ್ರು ಮನೆಗೆ ಹೋಗ್ಬೇಕು. ಫಸ್ಟ್ ಸರ್ಕಾರಕ್ಕೆ ನಾನು ಕಣ್ ತರಿಸಂತ ಮಾತನ್ನು ಹೇಳ್ತಾ ಇದ್ದೀನಿ. ತಮ್ಮ ವೈಯಕ್ತಿಕವಾಗಿ ಅಲ್ಲಿ ಆಸ್ಪತ್ರೆಯನ್ನ ತೆರ್ಕೊಂಡು ಇಲ್ಲಿ ಬಂದು ಟೈಮಿಗೆ ಸಿಗದಂಗೆ ಇವರು ಅಲ್ಲಿ ಬರ್ರಿ ಇಲ್ಲಿ ಬರ್ರಿ, ಒಂದು ಹಸು ಗೂಸ್ ಪಾಪ ಯಾರೋ ಒಬ್ರು ಪಾಪ ಬಡ ಮಹಿಳೆ ಹೆರಿಗೆ ಆಗಿರ್ತೈತೆ, ಅದಕ್ಕೆ ಏನೋ ಒಂದು ಜಾಂಡೀಸು ಅಥವಾ ಏನೋ ಒಂದು ಕಾಯಿಲೆ ಕಸರಾಗಿರುತ್ತೆ ಅಂತಂದ್ರೆ ನೀವು ವೈಯಕ್ತಿಕ ಅಲ್ಲಿ ಹೋಗಿ ಬರ್ರಿ ಅಂದ್ರೆ ಇವ್ರು ಇಲ್ಲಿ ಸ್ಟೆಥೋಸ್ಕೋಪ್ ಹಿಡಿಯಲ್ಲ, ಮಾತಾಡ್ಸಲ್ಲ, ಹಂಗೆ ಮೆಡಿಸಿನ್ ಬರೀತಾರೆ. ಆದ್ರೆ ಅಲ್ಲಿ ಹೋದಾಗ ಮಾತ್ರ ಕುರ್ಚಿ ಕೊಟ್ಟು ಕುತ್ಕೊಂಡು ಏನಾಯ್ತು, ಕಣ್ಣು, ಮೂಗು, ಬಾಯಿ ಯಾವ ಅಂಗಾಂಗಗಳು ಚೆನ್ನಾಗಿದೆ ಒಟ್ಟನ್ನು ಪರೀಕ್ಷೆ ಮಾಡ್ತಾರೆ. ಒಂದಂಗ ಹುಷಾರಿಲ್ಲ ಅಂತ ತಕ್ಷಣ ಮತ್ತೊಂದು ನನಗೆ ಇದಕ್ಕೆ ಸಂಬಂಧ ಇದೆ, ಇದಕ್ಕೆ ಇದನ್ನ ಮಾಡ್ಬೇಕು, ಇದಕ್ಕೆ ಇದನ್ನ ಮಾಡಬೇಕು, ಅಲ್ಲಿ ಸ್ಕ್ಯಾನು ಅದು ಇದು ಅಂತ ಎಲ್ಲ ಬರ್ಕೊಟ್ಟು ಇಷ್ಟು ಬಿಲ್ ಕೊಟ್ಟು ಆಗ್ಲೇ ಒಂದು ರಾತ್ರಿ ಬೆಳಗಾಗೋದ್ರಲ್ಲಿ 25,000-30,000 ಬಿಲ್ ಮಾಡಿ ಕಳಿಸ್ತಾರೆ. ಹಾಗಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ. ಮತ್ತೆ ಸರ್ಕಾರಿ ವೈದ್ಯಾಧಿಕಾರಿ ಯಾರೇ ನೀವು ಬಂದಿದ್ಕೊಳ್ರಿ, ನೀವು ಸ್ಪಷ್ಟವಾಗಿ ಕಿವಿ ಹಾಕೊಳ್ರಿ. ಯಾರೀಗ ತಮ್ಮ ಸ್ವಂತ ಆಸ್ಪತ್ರೆಯನ್ನು ಮಾಡಿದಿರ ಆ ವೈದ್ಯರನ್ನ ಇಲ್ಲಿಂದ ನಿರ್ಗಮಿಸ್ಬೇಕು ನೀವು. ಇಲ್ಲ ಅಂತಂದ್ರೆ ಅವ್ರು ಅಲ್ಲಿ ಕೆಲಸ ಮಾಡಿ ಇಲ್ಲಿ ಮಾಡಿದ್ರೆ ಇವತ್ತಲ್ಲ ಇನ್ನು ಮುನ್ನೆಚ್ಚರಿಕೆ ಹೇಳ್ತಾ ಇದೀವಿ. ನಾವು ಆಸ್ಪತ್ರೆ ಎದುರಿಗೆ ಧರಣಿ ಮಾಡಿ ಅಂತ ವೈದ್ಯರನ್ನ ನೀವು ಇಟ್ಕೊಂಡ್ರೆ ನಾವು ಇದಕ್ಕೆಲ್ಲ ಯಾರು ತಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಎಷ್ಟೋ ಜನ ದುಡ್ಡಿದ್ರೆ ಅಲ್ಲಿ ಹೋಗ್ಲಿ, ದುಡ್ಡಿದ್ರೆ ಟ್ರೀಟ್ಮೆಂಟ್ ಕೊಡ್ಲಿ. ಕೋಟ್ಯಾಧೀಶ್ವರ ಇದ್ದಾರೆ, ನಮ್ಮಂತ ಬಡವರಿಗೆಲ್ಲ ಯಾಕೆ ಅಲ್ಲಿ ನೀವು ಕಳಿಸ್ತಾ ಇದ್ದೀರಾ? ಸ್ವಂತ ಆಸ್ಪತ್ರೆ ಯಾಕೆ ಹೋಗ್ಬೇಕು? ಸರ್ಕಾರದ ನೀವು ಸ್ವಂತ ಆಸ್ಪತ್ರೆ ನೀವು ಬರ್ಕೊಂಡು ಅಲ್ಲಿ ಕಳ್ಸೋದಾದ್ರೆ ಸರ್ಕಾರ ಈ ಆಸ್ಪತ್ರೆ ಯಾಕೆ ಇಟ್ಟಿದೆ? ಮುಚ್ಚಾಕ್ರಿ. ಕೆಲವೊಂದು ಸಿಸ್ಟರ್ಗಳನ್ನ ಇಟ್ಟಿದ್ದಾರೆ, ಆ ಸಿಸ್ಟರ್ಗಳಿಗೆ ಪಾಪ ಅವ್ರಿಗೆ ಕೊಟ್ಟು ಏನು ತರಬೇತಿ ಇದೆಯೋ ಅಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲದಿರೋನ್ನ ಅವರು ರಾತ್ರಿ ಹೊತ್ತಿರ್ತಾರೆ. ಈ ರಾತ್ರಿ ಸಮಯಕ್ಕೆ ಡ್ಯೂಟಿ ಮೇಲೆ ಇರೋಂಥ ವೈದ್ಯರುಗಳು ಇಲ್ಲ ಅಂತ ಹೇಳಿದ್ಮೇಲೆ ನೀವು ಯಾಕೆ ಆಸ್ಪತ್ರೆಗೆ ಇರ್ತೀರಾ? ಮೊದಲು ರಾಜೀನಾಮೆ ಕೊಟ್ಟು ಹೋಗಿ. ನಾನು ಈ ಕೊನೆಯದಾಗಿ ಒಂದು ಹೇಳ್ತಾ ಇದ್ದೀನಿ, ಇದನ್ನ ಮುಖ್ಯ ವೈದ್ಯಾಧಿಕಾರಿಗಳಾಗ್ಲಿ, ಈಗ ನಮ್ಮ AC ಅವರಾಗ್ಲಿ ಮತ್ತು ಸರ್ಕಾರವಾಗ್ಲಿ ಇದು ಗಣನೆ ತಗೊಂಡು ಸ್ವಂತ ವೈದ್ಯರಾಗಿ ಯಾರು ಆಸ್ಪತ್ರೆ ಮಾಡ್ಕೊಂಡಿದ್ದಾರೆ ಅವರನ್ನ ಈ ಗೌರ್ಮೆಂಟ್ ಆಸ್ಪತ್ರೆಯಿಂದ ತೆಗೆಸ್ಬೇಕು.
ತೆಗೆಸಿ ಇನ್ನು ಬಡವರಿಗೆ ಇಲ್ಲಿ ಒಳ್ಳೆಯ ಒಂದು ಅನುಕೂಲ ಸಿಗಂಗೆ, ವೈದ್ಯಕೀಯ ಚಿಕಿತ್ಸೆ ಸಿಗಂಗೆ ಮಾಡ್ಬೇಕು ಅಂತ ಹೇಳ್ತಾ ಈ ನಮ್ಮ ಮಿಥುನನ್ನ ಬಾಲಕನಿಗೆ ನ್ಯಾಯ ಸಿಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಪ್ರತಿ ಜಿಲ್ಲೆಯಿಂದ ಪ್ರತಿ ಎಲ್ಲೆಲ್ಲೋ ಇದ್ದವರೆಲ್ಲ ಫೋನ್ ಮಾಡಿ ಎಷ್ಟೋ ಸಮಾಧಾನ ಕೇಳ್ತಿದ್ದಾರೆ, ತಾಯಿ ತಂದೆ ಹೆಂಗಿದ್ದಾರೆ, ಸಮಾಧಾನವಾಗಿದ್ದಾರೆ, ಏನಿದೆ ಪರಿಸ್ಥಿತಿ ಅಂತೇಳಿ. ಹಾಗಾಗಿ ಅವನು ಈಗ ನಿಜ ಹೇಳ್ಬೇಕಂದ್ರೆ ನಮ್ಮ ಗ್ರಾಮದ ಮರ್ಯಾದ ಮಾಣಿಕ್ಯ. ಹಂಗಾಗಿ ಈಗ ನಮ್ಮ ಮಂಡಲದ ಅಧ್ಯಕ್ಷರು, ಮೋರ್ಚಾದ ಅಧ್ಯಕ್ಷರು ಎಲ್ಲರೂ ಆಗ್ರಹ ಮಾಡಿದ್ದಾರೆ. ಅದೇ ರೀತಿ ನಾನು ಕೂಡ ಆಗ್ರಹ ಮಾಡ್ತಾ ಇದ್ದೇನೆ. ವೈದ್ಯರು ಕೊಡ್ತಿರೋ, ಸರ್ಕಾರ ಕೊಡ್ತಿರೋ 25 ಲಕ್ಷ ಆ ಬಾಲಕನ ಕುಟುಂಬಕ್ಕೆ ತಾವು ಕೊಡ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.